ಯಾವ್ದಾದ್ರು ಒಂದು ಕೆಲಸ ಆಗ್ಬೇಕಂದ್ರೆ ಎಷ್ಟು ಲಂಚ ಕೊಡ್ಬೇಕು? ಯಾವ್ದಾದ್ರು ಒಂದು ಆಫೀಸ್ ಹತ್ರ ಎಂಟ್ರೆನ್ಸ್ ಒಬ್ಬ ನಿಂತಿರ್ತಾನಲ್ಲ ಅವ್ನಿಗೆ ಲಂಚ ಕೊಡ್ಬೇಕು. ಅವ್ನು ಯಾರೋ ಬರ್ಕೊಂತಾನಲ್ಲ ಅವ್ನಿಗೆ ಲಂಚ ಕೊಡ್ಬೇಕು. ಅಲ್ಲಿಂದ ಯಾರೋ ಇಂಪಾರ್ಟೆಂಟ್ ವ್ಯಕ್ತಿ ನಮ್ಗೆ ಸಿಗ್ತಾರಲ್ಲ ಅವ್ನಿಗೂ ಲಂಚ ಕೊಡ್ಬೇಕು. ರೆಫರ್ ಮಾಡ್ತಾನಲ್ಲ ಅವ್ನಿಗೂ ಲಂಚ ಕೊಡ್ಬೇಕು. ಈ ಲಂಚ ಅನ್ನೋದು ಒಂದೇ ಕಡೆ ನಡೀತಾ ಇದೆ, ಇಲ್ಲೇ ನಡೀತಾ ಇದೆ ಅಂತ ಹೇಳಕ್ ಆಗಲ್ಲ. ಎಲ್ಲಾ ಕಡೆ ಲಂಚ ಕೊಡ್ಲೇಬೇಕಾಗತ್ತೆ. ಕೆಲವ್ರು ಹೇಳ್ತಾರಲ್ಲ ಸರ್ಕಾರಿ ಕೆಲಸದವ್ರು ಯಾರು ಇರ್ತಾರಲ್ಲ ಅವ್ರು ಲಂಚ ಕೊಡ್ಲೇಬೇಕಪ್ಪ, ಇಲ್ಲ ಅಂದ್ರೆ ಕೆಲಸ ಆಗೋದೇ ಇಲ್ಲ ಅಂತ ಒಂದಷ್ಟು ಜನ ಹೇಳ್ತಾರಲ್ಲ. ಸರ್ಕಾರಿ ಹುದ್ದೆಲಿ ಇರ್ತಕ್ಕಂಥವ್ರೇ ಆಗ್ಲಿ ಅಥವಾ ಅವ್ರೊಬ್ರೇ ಅಲ್ಲ ಸರ್, ಎಲ್ಲಾ ಕಡೆನೂ ಲಂಚ ನಡೀತಾನೆ ಇರುತ್ತೆ. ನಿಮಗೆ ಕೆಲಸ ಆಗ್ಬೇಕಂದ್ರೆ ಲಂಚ ಕೊಡ್ಲೇಬೇಕು ಸರ್. ಯಾವ್ದೇ ಆಗ್ಲಿ, ಗೌರ್ಮೆಂಟ್ ಕೆಲಸ ಆಗ್ಲಿ, ನಾನ್ ಗೌರ್ಮೆಂಟ್ ಆಗ್ಲಿ, ಯಾವ್ದೇ ಆಗ್ಲಿ. ಇವಾಗ ಎಷ್ಟೊಂದ್ ಜನ ಹೇಳ್ತಾರೆ, ಅದು ನಮಗೂ ಗೊತ್ತಿಲ್ಲ. ಅದು ಯಾವ್ದೋ ವ್ಯಕ್ತಿ ಹತ್ರ ಡಿಸ್ಕಸ್ ಮಾಡ್ಬೇಕಂದ್ರೆ ಆ ವ್ಯಕ್ತಿ ತುಂಬಾ ಚೆನ್ನಾಗಿ ಹೇಳ. ಆ ವ್ಯಕ್ತಿ ಯಾವ ತರ ಹೇಳ ಅಂದ್ರೆ, ಇಡೀ ಪ್ರಪಂಚದಲ್ಲಿ ಲಂಚ ಕೊಟ್ರೇನೆ ಕೆಲಸ ಆಗೋದು. ಆ ವ್ಯಕ್ತಿ ಹೆಂಗ್ ಹೇಳ ಅಂದ್ರೆ, ಸರ್ ನನ್ ಪಾಣಿ ತರಕ್ಕೆ ಹೋಗ್ಬೇಕಾಗಿತ್ತು ಸರ್, 1976ನೇ ಇಸ್ವಿಯಿಂದ ಹಿಡಿದು ನನಗೆ ಪಾಣಿ ಬೇಕಾಗಿತ್ತು ಸರ್, ಇಷ್ಟು ವರ್ಷದ್ದು ಬೇಕು ಅಂತಾದ್ರೆ ಆ ಗೌರ್ಮೆಂಟ್ ಫೀಸ್ ಅಂತ ಒಂದಿಷ್ಟು ಇರುತ್ತೆ. ಆ ಫೀಸ್ ಅದಲ್ಲದೆ ಅವ್ನು ಏಕ್ದಮ್ಮ ಒಂದೇ ದಿನದಲ್ಲಿ ಕೊಡಲ್ಲ ಸರ್. ಇವತ್ ಬಾ ನಾಳೆ ಬಾ, ಇದಿಟ್ಟು ಕೊಟ್ಟಿದ್ದೀರಾ ವೇಟ್ ಮಾಡ್ರಿ ಅಂತಾರೆ. ಅದೇ ಏನಾದ್ರು ನಾವೇನಾದ್ರು ಲಂಚ ಕೊಟ್ರೆ, ಒಂದ್ 2,000 3,000 5,000 ಲಂಚ ಏನಾದ್ರು ಕೊಟ್ರೆ ಇಮಿಡಿಯೇಟ್ ಆಗಿ ಕೊಟ್ಬಿಡ್ತಾನೆ ಸರ್. ಇದು ಸತ್ಯನೋ ಇಲ್ವೋ ಗೊತ್ತಿಲ್ಲ. ನಮಗೆ ಒಬ್ಬ ವ್ಯಕ್ತಿ ಬಂದು ವಿಚಾರ ಹೇಳಿರ್ತಾರೆ. ಇದೊಂದೇ ಅಲ್ಲ, ಎಲ್ಲಾ ಬೇರೆ ಬೇರೆ ಕೆಲ್ಸದಲ್ಲೂ ಕೂಡ ನಡೀತಾ ಇರುತ್ತೆ. ಲಂಚ ಕೊಟ್ರೇನೆ ಕೆಲಸ ಆಗೋದು, ಲಂಚ ಕೊಡದೆ ಯಾವ ಸೈನು ಆಗಲ್ಲ. ಯಾಕೆ ಇವಾಗ ಲಂಚ ಈಸ್ಕೊಂತಾರೆ ಅಂತಂದ್ರೆ, ಈಗ ನಮ್ಗೆ ಯಾರಿಗಾದ್ರೂ ಒಬ್ರಿಗೆ ಕೆಲಸ ಆಗ್ಬೇಕು ಅಂತಂದ್ರೆ ನಾವು ಲಂಚ ಕೊಡ್ತೀವಿ. ಆ ಲಂಚ ಕೊಟ್ಟ ಆ ಕೆಲಸ ತಗೋತೀವಿ. ನಾವೇನ್ ಮಾಡ್ತೀವಿ, ಇನ್ನೊಬ್ಬನ್ ಒಳ್ಳೇದಾಗ್ಲಿ ಅಂತ ಮಾಡಲ್ಲ. ಇನ್ನೊಬ್ಬನ್ ಒಳ್ಳೇದಾಗ್ಲಿ ಅನ್ನೋ ಹೆಸರಲ್ಲಿ ಅವನ ಹತ್ರ ಲಂಚ ಇಸ್ಕೊಂತೀವಿ. ಈಸ್ಕೊಂಡ್ ನಾವು ಬಡ್ದ್ ಬಾಯಿಗೆ ಹಾಕೋತೀವಿ. ಆಗ ಅವನೇನ್ ಮಾಡ್ತಾನೆ, ಅವನು ಇನ್ನೊಬ್ಬನ್ ಒಳ್ಳೇದ್ ಮಾಡೋ ಹೆಸರಿನಲ್ಲಿ ಅವನು ಲಂಚ ಇಸ್ಕೊಂತಾನೆ. ಇದು ಒಬ್ರಿಂದ ಒಬ್ರಿಂದ ಹೋಗಿ ಲಂಚನೇ ಆಗೋಗ್ಬಿಟ್ಟಿದೆ. ಯಾವ್ದಾದ್ರು ಒಂದ್ ಕೆಲಸ ತಗೋಬೇಕಂದ್ರೆ ಅವ್ನಿಗೆ ಏನಾದ್ರು ಕೊಡಿಸ್ಲೇಬೇಕು. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ನನ್ಗೇನಾದ್ರು ಕೆಲಸ ಆಗ್ಬೇಕು ಅಂತಂದ್ರೆ, ನಾನು ಯಾರ ತರ ಏನಾದ್ರು ಇನ್ಫಾರ್ಮೇಶನ್ ತಗೊಬೇಕು ಅಂದ್ರೆ ಅವ್ನಿಗೆ ಫೀಸ್ ಅಂತ ಇರುತ್ತೆ. ಅದನ್ನ ಫೀಸ್ ಅಂತ ಹೇಳ್ಬೇಕು ಸರ್, ಲಂಚ ಅಂತ ಹೇಳ್ಬಾರ್ದು ಅಂತ ಕೆಲವರ ವಾದ. ಇದಕ್ಕೆ ನೀವೇನ್ ಹೇಳ್ತೀರ ಅನ್ನೋದು ದಯವಿಟ್ಟು ಕಾಮೆಂಟ್ ಮುಖಾಂತರ ನಮ್ಗೆ ತಿಳಿಸಿ. ಕೆಲವರು ನಮ್ಗೆ ಹೇಳಿರ್ತಕ್ಕಂಥ ವಿಚಾರನ ನಿಮ್ಗೆ ತಿಳಿಸೋ ಪ್ರಯತ್ನ ಆಗಿರುತ್ತಷ್ಟೇ. ಹಾಗಂತ ಇದೇ ವ್ಯಕ್ತಿ ಮಾಡ್ತಿದ್ದಾರೆ, ಇದೇ ವ್ಯಕ್ತಿ ಲಂಚ ತಗೊಳ್ತಿದ್ದಾರೆ, ಹೀಗೆ ಮಾಡ್ತಿದ್ದಾರೆ ಅಂತ ನಾವ್ ಯಾರೇ ರೀತಿಯಿಂದ ಇಲ್ಲಿ ಹೇಳ್ತಾ ಇಲ್ಲ. ಜಸ್ಟ್ ಒಂದು ಜನರಲ್ ಅಪ್ಡೇಟ್. ಕೆಲವರು ವಾದ ಪ್ರಕಾರ, ಸರ್ ನೀವು ಲಂಚ ಕೊಡ್ತಿಲ್ಲ, ನಮ್ಗೆ ಫೀಸ್ ಕೊಡ್ತಿದ್ದೀರಾ, ಇದನ್ನ ಫೀಸ್ ಅಂತ ಹೇಳ್ಬೇಕು ಸರ್ ಅಂತ ಅವರೇ ಹೇಳಿ ಕೊಟ್ಟಿರ್ತಾರಂತೆ. ಈ ವಿಚಾರ ಕೂಡ ಇನ್ನೊಬ್ಬರಿಂದ ನಮ್ಗೆ ವಿಚಾರ ತಿಳಿದು ಬಂದಿರುತ್ತೆ. ಇಷ್ಟು ವಿಚಾರ ಆಗಿರುತ್ತೆ. ಇದು ಯಾರಿಗೂ ಹರ್ಟ್ ಮಾಡ್ಬೇಕಂತಲ್ಲ, ಮತ್ತೊಮ್ಮೆ ತಿಳಿಸುತ್ತಿದ್ದೇನೆ. ನಿಮ್ಗೇನ್ ಅನ್ಸುತ್ತೆ ಈ ವಿಚಾರದ ಬಗ್ಗೆ? ಇದು ಲಂಚ ಅನ್ಬೇಕಾ, ಇದನ್ನ ಫೀಸ್ ಅನ್ಬೇಕಾ ಅನ್ನೋದನ್ನ ದಯವಿಟ್ಟು ಕಾಮೆಂಟ್ ಮುಖಾಂತರ ನಮ್ಗೆ ತಿಳಿಸಿ. ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ